ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ವಿದ್ಯುತ್ ಲೈನ್ ದುರಸ್ತಿ ವೇಳೆ ಅವಘಡ, ವಿದ್ಯುತ್ ಶಾಕ್ನಿಂದ ಕಾರ್ಮಿಕ ಸಾವು, ಮತ್ತೋರ್ವನ ಸ್ಥಿತಿ ಗಂಭೀರ. ಹಾಸನ ನಗರದ ಕಾಟಿಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ಘಟನೆ. ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಭೇಟಿ, ಮೂಲಭೂತ ಸೌಕರ್ಯಗಳ ಪರಿಶೀಲನೆ, 2 ಅಧಿಕಾರಿಗಳ ಅಮಾನತು. ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ. ಅರಕಲಗೂಡಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಸಂಭ್ರಮ. ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ದೊಡ್ಡಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ. ವಿದ್ಯುತ್ ಲೈನ್ ದುರಸ್ತಿ ಕಾರ್ಯದ ವೇಳೆ ಸಂಭವಿಸಿದ ಅವಘಡದಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದು, ಮತ್ತೋರ್ವ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡ ಘಟನೆ ಹಾಸನ ನಗರದ ಕಾಟಿಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ವಿದ್ಯುತ್ ಲೈನ್ ದುರಸ್ತಿ ಕಾರ್ಯದ ವೇಳೆ ಸಂಭವಿಸಿದ ಅವಘಡದಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದು, ಮತ್ತೋರ್ವ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡ ಘಟನೆ ಹಾಸನ ನಗರದ ಕಾಟಿಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಬಿಹಾರ್ ಮೂಲದ 18 ವರ್ಷದ ಬರಿಕುಲ್ ಮೃತಪಟ್ಟ ಕಾರ್ಮಿಕನಾಗಿದ್ದು, 17 ವರ್ಷದ ಸಲೀಂ ಎಂಬಾತ ಗಂಭೀರ ಗಾಯಗೊಂಡಿದ್ದಾನೆ. ವಿದ್ಯುತ್ ಕಂಬ ಏರಿ ತಂತಿ ದುರಸ್ತಿ ಮಾಡುತ್ತಿದ್ದ ವೇಳೆ ದಿಢೀರನೆ ವಿದ್ಯುತ್ ಪ್ರವಹಿಸಿದ್ದು, ವಿದ್ಯುತ್ ಶಾಕ್ ಹೊಡೆದು 2 ಕಾರ್ಮಿಕರು ಕಂಬದಿಂದ ಕೆಳಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಘಟನೆ ವೇಳೆ ಶಾಕ್ ಹೊಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಇನ್ನು 3 ಕಾರ್ಮಿಕರು ಭಯದಿಂದ ಓಡಿ ಹೋಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಸಲೀಂನನ್ನ ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಈ ಘಟನೆ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿದ್ಯುತ್ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಳಿಸದೆ ದುರಸ್ತಿ ಕಾರ್ಯ ನಡೆಸಿದರೆ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. हमारा पास लाइनमैन रहता है, आज पता नहीं क्यों चला गया, कहाँ पे थे ना, लाइनमैन नहीं था जब एक्सीडेंट हुआ, तब लाइनमैन नहीं था, लाइनमैन उधर चला गया बैग लेके, और इधर आया तो उसको फोन किया तो जल्दी आया. हमारा एक दो सुपरवाइजर था, वो साइड में था, वो पता नहीं वो क्या कर रहा था नहीं कर रहा था. उधर से यहाँ पे आदमी तो एक्सीडेंट हो गया, एक तो जान से चला गया, उसका जिसका शादी हुआ वो तो जान से चला गया. अभी एक बच्चा है. ಸರ್, ಇದು ಒಂದು ಸ್ವಲ್ಪ ಹೊತ್ತು ಮುಂಚೆ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಬಂದಿತ್ತು. ಆಯ್ತಾ, ಏನಂತ ಬಂದಿತ್ತು ಅಂದರೆ ಇವತ್ತು ಕರೆಂಟ್ ಇರೋದಿಲ್ಲ, ಓಕೆ ಹಂಗೆ ಹಿಂಗೆ ಅಂತ. ಇವರು ಕರೆಂಟ್ ಏನಾಯ್ತು ಅಂದರೆ 2 ಹುಡುಗರು ಮೇಲೆ ಹತ್ತಿದ್ರು. ಅದು 2 ನಿಮಿಷ ಮುಂಚೆ ಬಂದ್ಬಿಟ್ಟು ಈ ಥರ ಮತ್ತೆ ಇದೆ ಕರೆಂಟ್ ಪಾಸ್ ಆಗಿದ್ದೀರಿ. 5 ಜನ ಇದ್ರು ಮೇಲೆ, 5 ಜನನೂ. ಆಮೇಲೆ ಏನೋ ಒಬ್ಬ ಬಂದ್ಬಿಟ್ಟು ನೋಡಿಲ್ಲ. ಅವಾಗಿಂದ ಇನ್ಸಿಡೆಂಟ್ ಆಗಿ 1 ಅವರ್ ಆಗಿದೆ. ಒಬ್ಬ ಸ್ಪಾಟಿಗೆ ಬಂದ್ಬಿಟ್ಟು ನೋಡಿಲ್ಲ. ಅವ್ನು ತುಳಸಿ ಪ್ರಸಾದ್ ಅಂತ ಇದ್ದಾರೆ, ಅವ್ರಿಗೆ ಅವಾಗಲೇ ಕಾಲ್ ಮಾಡ್ಬಿಟ್ಟು ಕರೆದಾಯ್ತು. 20 ನಿಮಿಷ ಅಲ್ಲ, 1 ಅವರ್ ಮೇಲೆ ಆಯಿತು, ಇನ್ನೂ ಯಾರೂ ಬಂದಿಲ್ಲ. ಈ ಹುಡುಗರಿಗೆ ಪಾಪ ಈಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಈ ಥರ ಮಾಡಿದರೆ ಇಲ್ಲಿಯವ್ರು ಕರ್ಸ್ಬಿಟ್ಟು ಕೆಲಸ ಮಾಡಿಸ್ಲಿ. ಇಲ್ಲಿ ನೋಡೋಣ, ಮೇಸ್ತ್ರಿ ಯಾರು ಅಂತ ಗೊತ್ತಿಲ್ವಂತೆ ಪಾಪ. ಅವ್ರನ್ನ ಕರ್ಕೊಂಡ್ಬಿಟ್ಟು ಹುಡುಗರು ಜೀವ ಹೋಗಿದೆ. ಒಬ್ಬಂಗೆ ಮದುವೆ ಆಗಿದೆಯಂತೆ ಪಾಪ, ಮದುವೆಯಾಗಿ ಮಕ್ಕಳಿದಾವಂತೆ. ಅವ್ನು ಪಾಪ ಅವ್ನು ಸತ್ತಿರೋದು, ಇನ್ನೊಬ್ಬ ಬದುಕಿದ್ದಾನೆ. ಇವ್ರಿಗೆ ಏನಾದ್ರು ಮಾಡೋದು ಏನು ಮಾಡ್ಬೇಕು ಮಾಡಿ ಗೊತ್ತಿಲ್ಲ, ಗ್ಯಾರಂಟಿ ಇಲ್ವಂತ ಅವನು ಬದುಕೋದು, ಇವಾಗ ಬದುಕ್ತಾನೋ ಇಲ್ವೋ ಅಂತ. ಹಾಂ, ಹೌದು, ಒಬ್ಬ ಅಲ್ಲಿ ಹತ್ಬಿಟ್ಟು ಇಬ್ರು ಮೇಲೆ ಕೂತಿದ್ರು. ಒಬ್ಬ ಸುಟ್ಟೋಗಿದ್ದಾನಂತೆ ಪಾಪ. ಬಡವ್ರ ಮಕ್ಳಿಗೆ ಕರೆಸ್ಬಿಟ್ಟು ಈ ಥರ ಮಾಡಿದ್ರೆ ಪಾಪ. ಇವ್ರ ಮನೆ ಮಕ್ಳಿಗೆ ಕಳ್ಸಿರೋನು ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಏನಂತಾರೆ ಅಂದರೆ, ಕಾನೂನು ಪ್ರಕಾರ ಆಗುತ್ತೆ ನೋಡ್ಕೊಳ್ತೀನಿ ಬಿಡಿ ಅಂದ್ರಂತೆ. ತುಳಸಿ ಪ್ರಸಾದ್ AEE ಅಂತ ಕಾನೂನು ಪ್ರಕಾರ ಆಗುತ್ತೆ ನೋಡ್ಕೊತೀನಿ ಬಿಡಿ ಅಂದ್ರಂತೆ. ಅವ್ರ ಮಕ್ಳಿಗಾಗಿದ್ರು ಹಿಂಗೆ ಮಾತಾಡ್ತಿದ್ರಂತ. ಬಂದ್ಬಿಟ್ಟು ಪಾಪ ಬಡವ್ರ ಮಕ್ಳು ಅಂತ ಹುಡುಗರು ನೋಡೋಕ್ಕಾಗ್ತಿಲ್ಲ, ಅವ್ರು ಹೇಳ್ತಾನೆ ಪಾಪ. ಎಲ್ಲ ಕಿರ್ಚಾಡಿದ್ರು, ಕಿಡಿ ಏರಿ ಹೊರಗಡೆ ಬಂದಿದೆ. ಅದೇ ಎಲ್ಲಿಂದ ಬಂತು ಕರೆಂಟು ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನೋಡಿ, ಅಲ್ಲಿ ಗ್ರೌಂಡಿಂಗು ಈ ಕಡೆ ಸೈಡ್ ಕೊಡಬೇಕು, ಕರೆಂಟ್ ಪಾಸ್ ಆಗೋದು ಈ ಸೈಡಿಂದ ಆಯ್ತಾ, ಅಲ್ಲಿ ಕೊಟ್ಕೊಂಡಿದ್ದಾರೆ. ಅದೇ ಇದು ಅರ್ತಿಂಗ್ ಇಲ್ಲಿ ಕೊಟ್ಟಿದ್ರೆ ಅವ್ರು 2 ಹುಡುಗರು ಬದುಕೋರು. ಅವ್ನು ಯಾರೋ ಮೇಸ್ತ್ರಿ ಅಂತ ಹೇಳಿದ್ದು, ಹುಡುಗರು ಕೇಳಿದ್ರೆ ಮೇಸ್ತ್ರಿ ಹೇಳಿದ್ದು ಇಲ್ಲಿ ಕೊಡಿಕೊಳ್ಳಿ ಅರ್ತಿಂಗ್ ಅಂತ ಹೇಳಿದ್ರು ಅಂತ ಹೇಳ್ತಾನೆ ಪಾಪ. ಕೂಲಿ ಕೆಲಸ ಮಾಡ್ಕೊಂಡು ಕರೆಂಟ್ ಬಂದ್ಬಿಟ್ಟು ಹೋಗಿದೆ ಎಲ್ಲರ ಮನೇಲೂ. ಅವ್ರು ಹೇಳ್ತಾರೆ ಇದು ಜನರೇಟರಲ್ಲಿ ವಾಪಸ್ ಪಾಸ್ ಆಗಿದೆ ಅಂತ. ಮಾಡಿ ಅದೇನ್ ಮಾಡ್ಬೇಕು ಮಾಡಿ ಅದೆಲ್ಲ
ಕರೆಂಟ್ ಈ ಕಡೆಯಿಂದ ಪಾಸ್ ಆಗುತ್ತೆ ಅಂತ ಹೇಳ್ತಾ ಉಂಟು ಲೈನ್ ಮ್ಯಾನ್ ಅದಕ್ಕೆ ಈ ಕಡೆ ಹಾಕ್ಬೇಕು ತಾನೆ ಟೀಚರ್ಸ್ ಕಾಲೋನಿ ಸರ್ ಇದು ಲೈನ್ ತೆಗೆದಿದ್ರು ಕರೆಂಟ್ ತೆಗೆದಿದ್ರು 2 ಹುಡುಗರು ಕಂಬಕ್ಕೆ ಹತ್ತಿದ್ರು ಸರ್ ಅದು ಕರೆಂಟ್ ಕೊಟ್ಟಿದ್ದಾರೆ 1 ನಿಮಿಷ ಏನೋ ಗೊತ್ತಿಲ್ಲ ಹಿಂಗೆ ಹಾಕಿ ಹಿಂಗೆ ತೆಗೆದಿದ್ದಾರೆ ಕರೆಂಟು ಸರ್ ಒಬ್ರಿಗೆ ತುಂಬ ಗಾಯ ಆಗಿದೆ ಕಂಬ ಹತ್ತಿದ್ರು ಕಂಬದಿಂದ ಕೆಳಗಡೆ ಬಿದ್ದಿದ್ದಾರೆ ಸರ್ ಇಬ್ಬರು ಅವ್ರಿಗೆ ಕೆ ಬಿ ಅವ್ರಿಗೆ ಏನಾದರೂ ನೀವು ಸ್ವಲ್ಪ ಇದು ಮಾಡಬೇಕು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡಬೇಕು ಕೆ ಬಿ ಅವ್ರಿಗೆ ಯಾರು ಇರಲಿಲ್ಲ ಕೆ ಬಿ ಅವ್ರು ಯಾರು ಇರಲಿಲ್ಲ ಇಲ್ಲಿ ಕಾರ್ಮಿಕರೆಲ್ಲ ಎಲ್ಲ ಹುಡುಗರುಗಳೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು ಸರ್ ಎಲ್ಲ ಪ್ರತಿ ಕಂಬದಲ್ಲೂ ಒಬ್ಬೊಬ್ರು ಇದ್ರು ಗಾಯ ಐತೆ ಆ ಕಂಬದಲ್ಲಿ ಎಲ್ಲರೂ ಒಬ್ಬೊಬ್ರು ಹುಡುಗರು ಹತ್ಕೊಂಡಿದ್ರು ಕಂಬದ ಮೇಲೆ ಕರೆಂಟ್ ಇಲ್ಲ ಈ ಏರಿಯಾದಲ್ಲಿ ಸತ್ಮಂಗಲದಿಂದ ಈ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಮೆನ್ಷನ್ ಮಾಡಿದ್ಮೇಲೆ ಅವ್ರು ಕರೆಂಟ್ ಏನು ಕೊಡ್ಬೇಕು ಈಗ ಜೀವ ಕೊಡ್ತಾರೆ ಒಬ್ರು ಜೀವ ಕೊಡಕ್ ಆಗುತ್ತಾ ಅವ್ರ ಕೈಲಿ ನನಗೆ ಗೊತ್ತಿಲ್ಲ ನಾನಿಲ್ಲ ಅಂತ ಹೇಳ್ತಿದ್ದಾರಲ್ಲ ಅವ್ರ ಮನೆಯವರಿಗಾಗಿದ್ರೆ ಅವ್ರ ಮಗಂಗೋ ಅವ್ರ ಅಪ್ಪಂಗೋ ಯಾರಿಗಾರ ಆಗಿದ್ರೆ ಅವ್ರ ಹೆಂಗಾಗವ್ರು ಅಂದ್ರೆ ಇಬ್ರು ಹತ್ತಿದ್ದಾರೆ ಇಲ್ಲಿ ಕಂಬದಲ್ಲೂ ಹತ್ತಿದ್ದಾರೆ ಫಸ್ಟ್ ಒಂದ್ ಹುಡುಗ ಹತ್ಕೊಂಡು ಅಲ್ಲೇ ಬೆಂಕಿ ಹತ್ಕೊಂಡೈತೆ ಸರ್ ಮೋಸ್ಟ್ಲಿ ಇನ್ನೊಬ್ರಿಗೆ ತುಂಬಾ ಗಾಯ ಆಗೈತೆ ಅವ್ರ ಹುಡುಗರೆಲ್ಲ ಬೇಗ ಇಳ್ಕೊಂಡವ್ರೆ ಬಾಯಲ್ಲಿ ಸ್ವಲ್ಪ ಜೀವ ಇತ್ತು ಅಷ್ಟೇ ಕೇಬರಿ ನಿಂಕನ್ ಮಾಡಿಸ್ಬೇಕು ವಹಿಸ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ರೆ ಯಾರು ಅವ್ರಂಗೆ ಇಲ್ವಾ ಜೀವ ಕೊಡಕ್ ಆಗುತ್ತಾ ದುಡ್ಡನ್ನ ತಂದು ಕೊಡ್ತಾರೆ ಜೀವ ಕೊಡಕ್ ಆಗುತ್ತಾ ಅವ್ರಿಗೆ ಪಾಪ ಮದ್ವೆ ಆಗಿದೆಯಂತೆ ಪಾಪ ಇದೆಯಂತೆ ಅವ್ರ ಮನೆಯವರಿಗೆ ಆತರ ಇವ್ರು ಯಾರಾದ್ರೂ ಬೇಲೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ದೇವಾಲಯಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಇಂದು ಭೇಟಿ ನೀಡಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಲ್ಪಿಸಿರುವ ಪಾರ್ಕಿಂಗ್ ವ್ಯವಸ್ಥೆ ಸಾರ್ವಜನಿಕ ಶೌಚಾಲಯಗಳು ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಗಳ ಕುರಿತು ಸ್ಥಳದಲ್ಲಿ ಪರಿಶೀಲನೆ ನಡೆಸಿದರು. ಬೇಲೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಇಂದು ಭೇಟಿ ನೀಡಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಲ್ಪಿಸಲಾಗಿರುವ ಪಾರ್ಕಿಂಗ್ ವ್ಯವಸ್ಥೆ ಸಾರ್ವಜನಿಕ ಶೌಚಾಲಯಗಳು ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಗಳ ಕುರಿತು ಸ್ಥಳದಲ್ಲೇ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಸಮರ್ಪಕವಾಗಿದೆಯೇ, ಭಕ್ತರಿಗೆ ಯಾವುದೇ ಅಸೌಕರ್ಯ ಉಂಟಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಿದರು. ಜೊತೆಗೆ ಸಾರ್ವಜನಿಕರ ಶೌಚಾಲಯಗಳ ಸ್ವಚ್ಛತೆ, ನೀರಿನ ಲಭ್ಯತೆ, ನಿರ್ವಹಣೆಯ ಸ್ಥಿತಿ ಬಗ್ಗೆ ಮಾಹಿತಿ ಪಡೆದು ಅಗತ್ಯವಿರುವ ಕಡೆಗಳಲ್ಲಿ ತಕ್ಷಣ ಸುಧಾರಣೆ ಕೈಗೊಳ್ಳುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಹಿನ್ನೆಲೆ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರಬೇಕು. ವಿಶೇಷವಾಗಿ ಹಬ್ಬಗಳು ಹಾಗೂ ಪ್ರವಾಸಿಗರ ಭಾರ ಹೆಚ್ಚಾಗುವ ದಿನಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ದೇವಸ್ಥಾನ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್, ಪುರಸಭೆಯ ಅಧ್ಯಕ್ಷೆ ಉಷಾ ಸತೀಶ್, ಸೌಮ್ಯ ಆನಂದ್, ಪುರಸಭೆ ಸದಸ್ಯರು, ವೃತ್ತ ನಿರೀಕ್ಷಕ ರೇವಣ್ಣ, ಸಕಲೇಶ್ಪುರ ಉಪವಿಭಾಗಾಧಿಕಾರಿ ರಾಜೇಶ್ ಹಾಗೂ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು, ಇದೇ ವೇಳೆ ಈಗಿರುವ ಸೌಕರ್ಯಗಳು ಹಾಗೂ ಮುಂದಿನ ಯೋಜನೆಗಳ ಕುರಿತು ಜಿಲ್ಲಾಧಿಕಾರಿ ಅವರಿಗೆ ಮಾಹಿತಿ ನೀಡಿದರು. 3 ಬಸ್ ಅಂದರೆ 120 ಜನ ಎಲ್ಲಿ ಹೋಗಬೇಕು? ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ಅದ್ರದ್ದು ಬರೀ ಕೈ ಕಾಲು ತೊಳೆಯೋಕ್ಕಾಗಲ್ಲ ಹೆಣ್ಮಕ್ಳುಗಳು. ಪ್ರೆಷರ್ ಇರಬೇಕು ಆ ಗನ್ನಲ್ಲಿ. ನಿಮಗೆ ಅರ್ಥ ಆಗ್ತದ ಸೂಕ್ಷ್ಮತೆಗಳು? ಫ್ಲಶ್ ಆಗಬೇಕು, ನೀಟಾಗಿ ಫ್ಲಶ್ ಆಗಬೇಕು. ಆಮೇಲೆ ಎವ್ರಿ ಯೂಸ್ ವಾಶ್ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಯೂಸ್ ಮಾಡೋಕ್ಕೆ ಬರಲ್ಲ ಅದು. ಯಾಕಂದ್ರೆ ಇನ್ನೊಂದು ಸ್ಕಿನ್ ಟಚ್ ಆಗಿರ್ತದೆ. ಅದಕ್ಕೆ ಇಂಡಿಯನ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಮಗು ಬಗ್ಗೆ ಇಟ್ಟರೆ ಅವ್ನು ಹೆಂಗೋ ಅರ್ಜೆಂಟಲ್ಲಿ ಎಮರ್ಜೆನ್ಸಿ ನಡೀತದೆ. ಅದಕ್ಕೆ 2 ಇರಬೇಕು ಅಂತ ಹೇಳೋದು. ಆಮೇಲೆ ಇದಕ್ಕೆ ಗನ್ ಇಲ್ಲ, ಫ್ಲಶ್ ಆಗಲ್ಲ, ಇಂಟು ಹಾಕಿ ಯೂಸ್ ಮಾಡಕ್ ಬರಲ್ಲ. ಅಕ್ಕಪ್ಪ ಇಂಟು ಇದು ಯಾರಿದ್ದಾರೆ? ಯಾರು ಮುನ್ಸಿಪಾಲಿಟಿ ಪಾಪ ಇದು ಬರ್ತಾ ಇಲ್ಲ ಮ್ಯಾಮ್. ಟ್ಯಾಂಕ್ ಯಾವುದಕ್ಕೂ ನೀರು ಬರ್ತಾ ಇಲ್ಲ. ನೆಕ್ಸ್ಟ್ ಟ್ಯಾಂಕಲ್ಲಿ ನೀರಿಲ್ಲ. ಅದು ಇಂಟು ಮಾಡಿ ಇದು ಇಲ್ಲ, ನೀರಿಲ್ಲ. ಚೆಕ್ ಮಾಡಿ. ಮೇಡಮ್ ಇವತ್ತು ಕ್ಲೀನ್ ಮಾಡೋದು ಡೈಲಿ ಇವತ್ತಷ್ಟೇ ನೋಡೋಕ್ಕಾಗಲ್ಲ, ಬರೋಕ್ಕಲ್ಲ, ವಾಸನೆ ಇಲ್ಲಿ. ಒಂದು ರಿಪೋರ್ಟ್ ರೆಡಿ ಪಾಪ ಇಲ್ಲಿ ಯಾರೋ ಒಬ್ರು ಕ್ಯಾಮ್ರಾಮನ್ ಯಾರು ಕ್ಯಾಮ್ರಾ ಯಾರ್ದಿದ್ದು ಹಿಂದ ಆನ್ ಮಾಡಿ. ವ್ಯಾಪ್ತಿಯಲ್ಲಿ ಬರುವಂತಹ ಕಾಮಗಾರಿಗಳು ಮತ್ತು ಬೇಲೂರು ನಗರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಒಂದು ಪರಿಶೀಲನೆಗೆ ನಾವು ಪ್ರತಿ ಮಂಗಳವಾರ ಸಿಟಿ ರೌಂಡ್ಸ್ ಒಂದು
ನಗರವನ್ನು ಪ್ರದಕ್ಷಿಣೆಯನ್ನು ನಾವು ತಗೊಂಡು ಬರ್ತೀವಿ. ಇವತ್ತು ಸಹ ಬೆಳಗಿನ ಜಾವದಿಂದ ಪ್ರಾರಂಭ ಮಾಡಿ ಇವತ್ತು ನಾವೆಲ್ಲ ಮುಖ್ಯವಾಗಿ ನಮ್ಮ ವಿಶ್ವ ಪಾರಂಪರಿಕ ತಾಣವಾದ ಬೇಲೂರು ಚೆನ್ನಕೇಶವ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಒಂದು ಸಮಸ್ಯೆಗಳು, ಪಾರ್ಕಿಂಗ್ ಇರಬಹುದು, ಟಾಯ್ಲೆಟ್ ಶೌಚಾಲಯಗಳ ಸಮಸ್ಯೆ ಇರಬಹುದು, ಮತ್ತು ಅಲ್ಲಿ ಕಸದ ಸಮಸ್ಯೆ ಇರಬಹುದು, ಮತ್ತು ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆಗಳು ಅಲ್ಲಿ ತುಂಬ ಕಂಡುಬಂದಿದೆ. ಜೊತೆಗೆ ಎಲ್ಲ ನಗರ ನಿವಾಸಿಗಳು ಮತ್ತು ನಮ್ಮ ಪುರಸಭಾ ಸದಸ್ಯರುಗಳು ಎಲ್ಲರೂ ಜೊತೆಯಾಗಿ ಮತ್ತು ಅಧಿಕಾರಿಗಳ ಒಟ್ಟಿಗೆ ತಹಸೀಲ್ದಾರ್ ಮತ್ತು ಇತರ ಪುರಸಭೆ ಅಧಿಕಾರಿಗಳು, ಚೀಫ್ ಆಫೀಸರ್, PD, DC ಇತರ ಅಧಿಕಾರಿಗಳೊಂದಿಗೆ ನಾವು ಒಂದು ಪರಿವೀಕ್ಷಣೆಯನ್ನು ಮಾಡಿದಾಗ ಅನೇಕ ಸಮಸ್ಯೆಗಳು ಇಲ್ಲಿ ನಮಗೆ ಕಂಡುಬಂದಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಟೂರಿಸಂ ಇಲಾಖೆಯ ವತಿಯಿಂದ ನಾವು ಅನೇಕ ಕೆಲಸಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಜೊತೆಗೆ ASIಯಿಂದ ನಮಗೆ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ಮತ್ತು ಇಲ್ಲಿ ಎಸ್ಪೆಷಲಿ ಇಲ್ಲಿ ಬರ್ತಕ್ಕಂತಹ ಟೂರಿಸ್ಟ್ಗಳಿಗೆ ಏನೇನು ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದು ಸಹ ಚಾಲೆಂಜಿಂಗ್ ಆಗಿದೆ. ಇದನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಬೇಕು ಮತ್ತು ಅದಕ್ಕೆ ಒಂದು ಸಮಗ್ರ ಪ್ಲಾನಿಂಗ್ ಸಹ ನಾವು ಮಾಡ್ತಾ ಇದ್ದೇವೆ. ಇದು ಮೊದಲ ಸಭೆಯನ್ನು 2-3 ಸಭೆ ಮಾಡಿದ್ದೇವೆ. ಆದರೆ ಇವತ್ತು ನಮಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಸ್ಥಳಗಳನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೂ ಸಹ ಒಂದು ಸಮಗ್ರವಾಗಿ ಸಲ್ಲಿಸಲಿಕ್ಕೆ, ಮತ್ತು ಮುಖ್ಯವಾಗಿ ಈ ತಾಣವನ್ನು ಒಂದು ಸುಂದರವಾದ ಮತ್ತು ಒಂದು ಟೂರಿಸ್ಟ್ ಫ್ರೆಂಡ್ಲಿ ಸ್ವಚ್ಛವಾದ ಒಂದು ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಸಿದ್ಧಪಡಿಸಬೇಕು. ದೇವಸ್ಥಾನದ ಸುತ್ತ ಏನು ಅನಧಿಕೃತವಾಗಿ ಎಲ್ಲಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದು, ಅವರಿಗೆ ನೋ ಪಾರ್ಕಿಂಗ್ ಝೋನನ್ನು ಮಾಡಿಸಿದ್ದೇವೆ. ನಿಗದಿತ ಸ್ಥಳ ಏನು ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ, ಅಲ್ಲಿನೇ ನಮ್ಮ ಎಲ್ಲ ವಾಹನಗಳನ್ನು ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯನ್ನು ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಈಗ ಹೆವಿ ಬಸ್ಸಸ್, ಈಗ ಟೂರಿಸ್ಟ್ ಬಸ್ಗಳು ಮತ್ತು ಇತರ ಬಸ್ಗಳನ್ನು ನೇರವಾಗಿ ಬರದಲ್ಲೇ ಬೇರೆ ಒಂದು ರೂಟನ್ನು ಆಲ್ಟರ್ನೇಟಿವ್ ರೂಟ್ ಕೊಟ್ಬಿಟ್ಟು ಅವುಗಳ ಒಂದು ಸುವ್ಯವಸ್ಥಿತ ಪಾರ್ಕಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಜೊತೆಗೆ ಒಂದು ಫುಡ್ ಕೋರ್ಟ್ಗೆ ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಇನ್ನೊಂದು ನಮ್ಮ ಮಳಿಗೆಗಳನ್ನು ಅಲ್ಲಿ ಹಾಕಿ, ಅಂದರೆ ಈ 100 ಮೀಟರ್ ಆಚೆಯಿಂದ ನಮ್ಮ ಏನು ಲಭ್ಯ ಜಮೀನು ಇದೆ, ಜಾಗ ಇದೆ, ಅಲ್ಲಿ ಈ ಪ್ಲಾನೆಲ್ಲ ಮಾಡ್ತಾ ಇದ್ದೇವೆ. ಒಂದು ಡಾರ್ಮೆಂಟ್ರಿ ಮತ್ತು ಶೌಚಾಲಯ, ಒಂದು ಟೂರಿಸ್ಟ್ಗಳಿಗೆ, ಪ್ರವಾಸಿಗರಿಗೆ ಅನುಕೂಲ ಆಗೋದು. ನೋಡಿ, ಒಂದು ಒಳ್ಳೆಯ ಒಂದು ಸ್ಥಿತಿವಂತ ಇರೋರು ಹೋಟೆಲ್ ಲಾಡ್ಜ್ಗೆ ಹೋಗಿಬಿಡ್ತಾರೆ. ನಾವಿಲ್ಲಿ ನೋಡಿದ್ವಿ ಎಷ್ಟೋ ಜನ ಬಸ್ಗಳಲ್ಲಿ ಬಂದು ಅಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಅವರೇ ಸಾಮಾನು ತೊಗೊಂಡು ಬರ್ತಾರೆ, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಟ್ರಾವೆಲ್ ಮಾಡ್ತಾರೆ. ಸೊ ಅವರಿಗೂ ಸಹ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಗಮನ, ನಾವು ಅದನ್ನು ನೋಡಿರಲಿಲ್ಲ ಎಷ್ಟು ಶಿಥಿಲವಾಗಿದೆ ಅಂತ ಹೇಳಿ. ಕೂಡಲೇ ಅದನ್ನು ಕ್ರಮವಹಿಸಲಿಕ್ಕೆ ASI ಅವರ ವ್ಯಾಪ್ತಿಗೆ ಬರ್ತದೆ. ಅವರೊಂದಿಗೆ ಖಂಡಿತ ನಾವು ಒಂದು ಸಭೆ ಮಾಡಿ ನಾವು ಕೂಡಲೇ ಒಂದು ನಿರ್ಧಾರ ತೆಗೆದುಕೊಳ್ತೇವೆ. ಮಾಜಿ ಮುಖ್ಯಮಂತ್ರಿ ಹಾಗೂ JDS ನಾಯಕ HD ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಅಂಗವಾಗಿ ಅರಕಲಗೂಡಿನಲ್ಲಿ ತಾಲೂಕು JDS ಪಕ್ಷದ ವತಿಯಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಪಟ್ಟಣದ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವಾಲಯದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿ ಅವರ ಆರೋಗ್ಯ, ಆಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸಿದರು. ಬಳಿಕ ದೇವಾಲಯದ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು JDS ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್, ನಾಡು ಕಂಡ ಅದ್ಭುತ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಜನ್ಮದಿನದಂದು ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ದೇವಿಗೆ ಪೂಜೆ ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಏನೊಂದು ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿ, ಬಡವರ ಆಶಾಕಿರಣ, ರೈತರ ಒಂದು ಜೀವನಾಡಿ ಅಂತ ಹೇಳಿ ತಪ್ಪಾಗಲಾರದು ಅಂತ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒಂದು 66ನೇ ವರ್ಷದ ಹುಟ್ಟಿದಬ್ಬ ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರರು ಮತ್ತು ಕರ್ನಾಟಕ ರಾಜ್ಯದ ಕ್ಷೀರ ಕ್ರಾಂತಿ ಅಧಿಕಾರರು ಅಂತ ತಪ್ಪಾಗಲಾರದು ಸನ್ಮಾನ್ಯ ರೇವಣ್ಣ ಅವರು ಅವರ ಹುಟ್ಟುಹಬ್ಬ ಒಂದು ಇವತ್ತು ನಮ್ಮ ಅರಕಲಗೂಡು ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಪಕ್ಷದ ಮುಖಂಡರುಗಳು ಹಾಗೂ ಎಲ್ಲ ನಮ್ಮ ಪಕ್ಷದ ಅಭಿಮಾನಿ ಬಂಧುಗಳು ಇವತ್ತಿನ ನಮ್ಮ ತಾಯಿ ದೊಡ್ಡಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೇಕ್ ಕತ್ತರಿಸುವ ಮುಖಾಂತರ ಅವರ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ತಾಯಿ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟು, ರಾಜಕೀಯ ಶಕ್ತಿಯನ್ನು ಕೊಟ್ಟು, ಆಯಸ್ಸನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು ಅವರಿಗೆ ಮುಂದಿನ ಒಂದು ಈ 2028ರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭೂತಪೂರ್ವವಾಗಿ ಗೆಲ್ಲಿಸಿ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಈ ಒಂದು ರೈತರ ಒಂದು
ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು, ಬಡವರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಅಂದ್ಬಿಟ್ಟು ಎಲ್ಲರ ಪರವಾಗಿ ಇವತ್ತು ನಾವು ತಾಯಿ ದೊಡ್ಡಮ್ಮ ದೇವತೆ ಕೇಳ್ಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ. ಹಾಗಾಗಿ ತಾಯಿ ಎಲ್ಲರೂ ಆಶೀರ್ವಾದ ಮಾಡಲಿ. ಈ ಒಂದು ನಮ್ಮ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳು ಮತ್ತೆ ನಮ್ಮ ಕಾರ್ಯಕರ್ತ ಬಂಧುಗಳು ಕೂಡ ತಾಯಿ ಆಶೀರ್ವಾದ ಇರಲಿ. ಮತ್ತೆ ನಮ್ಮ ಸನ್ಮಾನ್ಯ ದೇವೇಗೌಡರು ಸತ ಆರೋಗ್ಯವನ್ನು ಕರುಣಿಸ್ಲಿ ತಾಯಿ ಅಂತ ಕೇಳ್ಕೊಂಡು ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ನರಸೇಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಸ್ವಾಮಿ, ಮುಖಂಡರಾದ ಮುತ್ತಿಗೆ ರಾಜೇಗೌಡ, ಕೃಷ್ಣೇಗೌಡ, ಕ್ರಷರ್ ಸುರೇಶ್, ಎಎಂ ರಘು, ರವಿಕುಮಾರ್, ಬಾಣದಹಳ್ಳಿ ಗಣೇಶ್, ಕಾಕೋಡನಹಳ್ಳಿ ಮಂಜು, ದೀಪಕ್ ಶೆಟ್ಟಿ ಸೇರಿದಂತೆ ಅನೇಕ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಅರಸೀಕೆರೆ ಹಾಗೂ ಕಡೂರು ಪ್ರದೇಶಗಳ ರೈತರು ವರ್ಷಗಳಿಂದ ನೀರಾವರಿ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದು, ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ತಕ್ಷಣವೇ 5,300 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಎಂದು ಸಂಸದ ಶ್ರೇಯಸ್ ಪಟೇಲ್ ಸಂಸತ್ನಲ್ಲಿ ಮನವಿ ಮಾಡಿದರು. Thank you, sir. I like to speak on supplementary demands for grants for 25-26. Every year, the government comes back in mid-year for more money. Corrections are normal, sir, but the size of these demands shows a weak planning and a frequent policy mismatches, sir. The government now seeks over 1.32 lakhs crores in the additional expenditure, but much of it is adjusted through savings and recoveries. If planning were strong, such large revisions would not be needed, sir. Let me highlight the few things, sir. First, the Department of Fertilizers. The ministry gave statements saying that India will stop importing urea by end of 2025. Now, additionally, demand for subsidy under imported urea scheme shows that self-reliance is a distant dream in India, sir. This can be substantiated with urea production has actually gone down from 314 LMT to 307 LMT, sir. Most of our fertilizer plants are old, but there is no new support for PSUs. Instead of moving towards a self-reliance, the government is asking for even more subsidy money, sir. The second, telecommunication department, sir. The government now wants nearly 37,000 crores to convert Vodafone Idea's dues into equity. Overnight, the government becomes the largest shareholder in a private company struggling for years. If the investments lost value, who takes the hit, sir? The government taxpayer. These are not just the corporate dues, it's the dues of the public. In petroleum, the government seeks 12,000 crores more LPG under recovery, despite already approving of 30,000 crores just month ago, sir. Yet many poor households still find LPG unaffordable, with subsidies not reaching them effectively via DBT. Despite substantial spending, regular refills remain a struggle, needing a rethink to prioritize the direct benefits for a end user over company stabilization, sir. Sir, before I conclude, sir, I want to briefly highlight the issues of my region, Hassan, sir. The Upper Bhadra project is a lifeline of our district Arsikere and Kadur Taluk, sir. The central was promised for 5,300 crores. The state has requested again, sir. If the project receives the national status, sir, 60% of the funding is done by the union government, but the approval still it is pending. The people back home feel that center is not taking their water needs seriously, sir. The second is of Mother and Child Hospital, which we are requesting the second in the August House, sir, about for the Kadur and Arsikere Taluk, sir. These are the growing towns with the rising population, sir. There is no allocation, the support in the supplementary demand, sir. And the last two demands, sir. The last is the human and animal conflict, sir. There is a severe human and animal conflict. Day by day, it has been severe and it is more serious in my constituency, sir. Nearly from past 21 years, sir, nearly 75 people have been lost their lives, sir. The people not only struggling, the farmers are not only struggling for the lives of their itself, they are struggling for to safeguard the crops which we have then grown, sir. I request through you, sir, to the Honorable Madam that at least in this supplementary budget it has not been allotted, sir. In upcoming budget, sir, last line, sir, only last line, sir. Upcoming budget kindly include the human animal conflict for the last sentence, please. The long term, sir. The last, sir, it is our dream and is our dream of our Hassan, sir. That is IIT to Hassan, sir. Thank you, Shri Abdul Rashid. Yes, sir, one second. ಹಾಸನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಂತು ಹೋಗಿದ್ದ ದನಗಳ ಜಾತ್ರೆಗಳನ್ನು ಈ ಬಾರಿ ಮತ್ತೆ ಪುನರ್ ಆರಂಭಿಸಿದ್ದು, ಸೋಮವಾರ ಸಂಜೆ ಜಿಲ್ಲಾ ಕ್ರೀಡಾಂಗಣದ ಬಳಿ ದನಗಳ ಜಾತ್ರೆ ಮೆರವಣಿಗೆಗೆ ಸ್ವರೂಪ್ ಪ್ರಕಾಶ್ ಅವರ ತಾಯಿ ಲಲಿತಾ ಪ್ರಕಾಶ್ ಅವರು ಅದ್ದೂರಿ ಚಾಲನೆ ನೀಡಿದರು.
ಸುಮಾರು 250ಕ್ಕೂ ಹೆಚ್ಚು ಜೋಡಿ ಎತ್ತುಗಳ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹಾಸನಾಂಬ ದೇವಾಲಯದ ಎದುರು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸಂತೆ ಮೈದಾನದಲ್ಲಿ ವ್ಯವಸ್ಥಿತವಾಗಿ ಸಿದ್ಧಪಡಿಸಿರುವ ಜಾತ್ರಾ ಸ್ಥಳಕ್ಕೆ ತೆರಳಿತು. ಮೆರವಣಿಗೆಯನ್ನ ನೋಡಲು ಸಾರ್ವಜನಿಕರು ರಸ್ತೆ ಬದಿಗಳಲ್ಲಿ ಜಮಾಯಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಲಿತಾ ಪ್ರಕಾಶ್ ಅವರು, ತಮ್ಮ ಪತಿ ದಿವಂಗತ ಮಾಜಿ ಶಾಸಕ ಪ್ರಕಾಶ್ ಅವರ ಕಾಲದಲ್ಲಿ ಹಾಸನದಲ್ಲಿ ದನಗಳ ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತಿತ್ತು. ಆದರೆ ಕೆಲವು ಕಾರಣಗಳಿಂದಾಗಿ ಅದು ಕೆಲಕಾಲ ನಿಂತು ಹೋಗಿತ್ತು. ಇದೀಗ ತಮ್ಮ ಮಗ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಅವಧಿಯಲ್ಲಿ ಮತ್ತೆ ಜಾತ್ರೆ ಪುನರಾರಂಭವಾಗಿರುವುದು ಸಂತಸದ ವಿಷಯ ಎಂದು ಹೇಳಿದರು. ತಮ್ಮ ಮಗನಿಗೆ ಜಾನುವಾರುಗಳ ಮೇಲೆ ಅಪಾರ ಪ್ರೀತಿ ಇದ್ದು ಈ ನಿಟ್ಟಿನಲ್ಲಿ ಈ ವರ್ಷ ದನಗಳ ಜಾತ್ರೆಯನ್ನು ಮತ್ತೆ ಆರಂಭಿಸಲೇಬೇಕು ಎಂಬ ಉದ್ದೇಶದಿಂದ ಚಾಲನೆ ನೀಡಲಾಗಿದೆ. ಜಾತ್ರೆ ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗಿ ನಡೆಯಲಿ. ಹಾಸನದ ದನಗಳ ಜಾತ್ರೆ ಹಿಂದಿನಂತೆ ಮತ್ತೆ ಹೆಸರುವಾಸಿಯಾಗಲಿ ಎಂದು ಶುಭ ಹಾರೈಸಿದರು. ಜಾತ್ರೆ ಅಂದ್ರೆ ತುಂಬಾ ಪ್ರಸಿದ್ಧಿಯಾಗಿತ್ತು. ಹಿಂದೆ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟೋಗಿತ್ತು. ಆದ್ರೂ ನಮ್ಮನೆಯವ್ರಿಗೂ ದನದ ಜಾತ್ರೆ ಅಂದ್ರೆ ತುಂಬಾ ಇಷ್ಟ ಇತ್ತು. ಅವರು ನಡೆಸ್ಕೊಂಡ್ ಬಂದಿದ್ರು. ನನ್ನ ಮಗನೂ ಕೂಡ ಅವನಿಗೂ ದನಗಳು ಹಸುಗಳು ಅಂದ್ರೆ ಭಾರಿ ಪ್ರೀತಿ. ಅವನು ಕೂಡ ಚೆನ್ನಾಗಿ ವರ್ಷ ಚೆನ್ನಾಗಿ ಮಾಡೋಣ ಅಂತ ತುಂಬಾ ಆಸೆ. ಬಳಿಕ ಜಾತ್ರೆಯ ಆಯೋಜಕ ಹಾಗೂ ರೈತ ಅರಳಹಳ್ಳಿ ಪುಟ್ಟರಾಜ್ ಮಾತನಾಡಿ, ಕಳೆದ ಕೆಲವು ವರ್ಷಗಳಿಂದ ನಿಂತು ಹೋಗಿದ್ದ ದನಗಳ ಜಾತ್ರೆಯನ್ನ ಈ ವರ್ಷ ಮತ್ತೆ ಆರಂಭಿಸಲಾಗಿದೆ. ಇದಕ್ಕಾಗಿ ಶಾಸಕರು ವಿಶೇಷ ಮುತುವರ್ಜಿ ವಹಿಸಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಜಾತ್ರೆಗೆ ಬರುವ ರೈತರು ಹಾಗೂ ವ್ಯಾಪಾರಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಆಗದಂತೆ ಕಾಳಜಿ ವಹಿಸಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ 15 ತಾರೀಕಿಂದ 26ನೇ ತಾರೀಕುವರೆಗೂ ನಾವು ಹಾಸನ ದನಗಳ ಜೊತೆ ನಡೆಸ್ತೀವಿ. ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡ್ಬಂದಿದ್ದೀವಿ. ಮೆರವಣಿಗೆ ಮಾಡಿದ್ವಿ, ಫಂಕ್ಷನ್ ಎಲ್ಲ ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ಸಣ್ಣ ಪುಟ್ಟ ಗೃಹಪ್ರವೇಶ ಇದ್ದಾವೆ. ನಮಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ನಮ್ಮ ನಗರಸಭೆಯ ಮಹಾನಗರ ಪಾಲಿಕೆ ಆದಾಗ ಮೊನ್ನೆ ನಮ್ಮ ಶಾಸಕರು ಅವ್ರ ಗಮನಕ್ಕೆ ಬಂದರು. ನಾವು ಜಾತ್ರೆ ಗಮನಕ್ಕೆ ಹೋಗಿರಲಿಲ್ಲ. ಅವ್ರು ಏನಪ್ಪ ಒಂದು ತಿಂಗಳು ಮುಂಚೆನೇ ಅವ್ರಿಗೆ ಏನೋ ಜಾತ್ರೆ ಅಂತ ಅವರೇ ಕೇಳ್ತಾರೆ, ನೀವು ಯಾವಾಗ ಮಾಡ್ತೀರಿ ಏನು ಮಾಡ್ತೀರಿ ಅಂತ ಎಲ್ಲ ಮಾತಾಡಿದ್ದಾರೆ. ಈ ಮಾತಾಡೋದು ಎಲ್ಲ ಆಯಿತು. ಪ್ರತಿ ವರ್ಷ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ನಮ್ಮದು ನೀರಾಗಲಿ ಲೈಟ್ ಆಗಲಿ ಸರ್, ಪ್ರತಿಯೊಂದು ಚುಂಚು ಕಟ್ಟಿಗೆ ಹೋಗಲಿ, ನಾವು ಬೂಕನ್ ಬೆಟ್ಟಕ್ಕೆ ಹೋಗಲಿ, ಯಾವುದೇ ಜಾತ್ರೆ ನಾವು ಜಾಗಕ್ಕೆ ದುಡ್ಡು ಕೊಟ್ಟು ಜಾಗ ಮಾಡ್ತಾಯಿದ್ದೀವಿ. ಇಲ್ಲಿ ನಾವೇನು ಜಾಗ ದುಡ್ಡು ಕೊಡೋಂಗಿಲ್ಲ. ನೀರಿದು ಸರ್ 1 ಕಿಲೋಮೀಟ್ರ್ ನೀರು ಹೋಗ್ತಾರೆ. ಯಾವುದೇ ಬೇರೆ ನಮ್ಮ ಚುಂಚಿನ ಕಟ್ಟೆಗೆ ಹೋದರೆ 1 ಕಿಲೋಮೀಟ್ರ್ ನೀರು ಹೋಗ್ತಾರೆ. ಇಲ್ಲಿ ಆ ಥರ ಯಾವುದೇ ಥರ ನಮಗೆ ತೊಂದರೆ ಆಗಲ್ಲ. ಎಲ್ಲ ರೈತರು ಬರ್ಬೋದು. ನಮ್ಮ ರೈತರೆಲ್ಲ ಬಂದು ಸಾಕರಿಸ್ಬೇಕು, ಜಾತ್ರೆ ಮಾಡ್ಕೋಣ. ಒಬ್ಬರಿದ್ರೆ ಯಾರೂ ಜಾತ್ರೆ ಮಾಡೋಕ್ಕಾಗಲ್ಲ. ಸಾವಿರಾರು ಜೊತೆ ಸೇರಬೇಕು, ಜಾತ್ರೆ ಮಾಡಬೇಕು. ಆದರೂ ನಿಮ್ಮಲ್ಲಿ ಒಂದು ಮನವಿ, ಯಾವುದೋ ಮಾಧ್ಯಮ ಮಿತ್ರ ಕೈಲಿ ನಮ್ಮ ಮುಂಚೆ ಆದಷ್ಟು ಪಬ್ಲಿಕ್ ಮಾಡಿಕೊಡಿ. ಯಾಕೆಂದರೆ ಇನ್ನು ಮುಂದಾರ ಗಿರಾಕಿಗಳು ಬಂದು ದನ ಇಲ್ಲ ತೊಗೊಂಡಾಗ ಯಾಕೆಂದರೆ ಹೇಳ್ತಾರೆ, ನೀವೇನು ಕುಯ್ಯೋ ದನ ವ್ಯಾಪಾರ ಮಾಡ್ತೀರಾ, ಏನಕ್ಕೆ ಜಾತ್ರೆ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಹೋದ್ಸರಿ ಚಿಕ್ಕ ತಂದಿರ್ತೀವಿ, ದೊಡ್ಡ ಆಗಿರ್ತವೆ. ಅವನು ನಾವು ಮನೆ ಹತ್ರ ಬಂದು ಮಾಡೋಕ್ಕಾಗಲ್ಲ. ಇದು ಒಂದು ಏನಪ್ಪ ಅದು ಸಂತೆ. ಒಂದು ನಾವು ಅಂಗಡಿ ಹೋಗಿ ಸಾಮಾನು ತರ್ತೀವಲ್ಲ, ಈ ಮನೆ ಹತ್ರ ಬಂದು ಸಾಮಾನು ತಗೊಳಕ್ಕಾಗುತ್ತಾ? ಹಂಗೆ ಅದೇ ಥರನೇ ನಾವು ಆ ಥರ ಮಾಡ್ತಾಯಿದ್ವಿ. ಈಗ ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ಚೆನ್ನಾಗಿದೆ ಸರ್, ತುಂಬ ಅನುಕೂಲ ಆಗಿದೆ. ಏನೋ ಸಣ್ಣ ಪುಟ್ಟ ತೊಂದರೆ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಸರ್. ನಮ್ಮ MLR ಆಗಲಿ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ಸರ್. ಆದರೂ ಪಾಪ ನಮ್ಮ ಮಹಾನಗರ ಪಾಲಿಕೆ ತುಂಬ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ, ಮೇಡಮ್ ಆಗಲಿ, ಕವಿತಾ ಮೇಡಮ್ ಆಗಲಿ ಏನು ಬೇಕೆಲ್ಲ ಮಾಡಿದ್ದಾರೆ. ನೆರಳೆ ಅಂತ ಸರ್ ಪ್ರತಿಯೊಂದು ಯಾವ ವರ್ಷ ಕೊಟ್ಟಿಲ್ಲ. ಹೆಚ್ಚು ಕಮ್ಮಿ ನಮ್ಮ ಹಾಸನಲ್ಲಿ ಯಾವ ಜಾತ್ರೆಯಲ್ಲೂ ಕೊಟ್ಟಿಲ್ಲ ಸರ್. ನಮ್ಮ ಎಲ್ಲಿ ನೋಡಿದ್ವಿ ನಾವು ಹೆಚ್ಚು ಕಮ್ಮಿ ಆ ಕರ್ನಾಟಕದಲ್ಲಿ ಎಲ್ಲಿ ನಡೀತೀವಿ ಎಲ್ಲ ಜಾತ್ರೆ ನಾವು ನೋಡಿದ್ವಿ. ಒಂದೇ ಒಂದು ಜಾತ್ರೆ ನೀರು ನೆರಳು ಎಲ್ಲೂ ನೀರು ಕೊಟ್ಟಿರ್ತಾರೆ, ಆದರೂ ಅಷ್ಟು ನೆರಳು ಕೊಡೋಲ್ಲ. ಇಲ್ಲಿ ಪ್ರತಿಯೊಂದುವರೆಗೂ ಶಾಮಿನ್ ಪೆಂಡಲ್ ಮಾಡಿದ್ದಾರೆ. ಇಲ್ಲಿ ಶಾಸಕರು ಭಾರಿ ಇದು ಮಾಡಿದ್ರು. ಏನಂತ ನೆರಳು ಕಳಸರಿ ಬಂದಾಗ ಏನಾಯಿತು, ಕೆಲವು ಶಾಮಿನ್ ಹೊಡೆಸ್ಕೊಂಡಿದ್ದು. ನಾವು ರೈತರು ಏನು ಮಾಡೋದು, ಶಾಮಿನ್ ನಾವು ದುಡ್ಡು ಹೊಡೆಸ್ಕೊತಾ ಇದ್ವಿ. ಅವಾಗ ಅವ್ರ ಮನಸ್ಸು ಏನೋ ಬೇಜಾರಾಯಿತು, ಗೊತ್ತಿಲ್ಲ. ಬಂದಿದ್ದು ಜಾತ್ರೆಗೆ ಯಾಕೆ ಬೇಜಾರಾಯಿತು, ಇಲ್ಲ ಮುಂದಿನ ಸರಿ ಎಲ್ಲರಿಗೂ ನಾವೇ ಶಾಮಿನ್ ಹೊಡ್ಕೊಂಡು ಬಿಡಿ ಮಾಡಿ ರೈತರು ಅಂತ ಸಪೋರ್ಟ್ ಮಾಡಿದ್ದಾರೆ. ಆದರೂ ಆ್ಯಕ್ಚುಲಿ ನೀವು ಒಂಚೂರು ಮತ್ತೊಮ್ಮೆ ಕಳೆಕೊಂಡು ಮನೆಯಲ್ಲಿ ನೀವು ಒಂಚೂರು ಮಾಧ್ಯಮ ಮಿತ್ರ ಒಂಚೂರು ಸಪೋರ್ಟ್ ಮಾಡಿ, ನಮಗೆ ದಿವಸ ಬಂದು ಒಂಚೂರು ಸಪೋರ್ಟ್ ಮಾಡಿ ಸರ್, ಆಯಿತಾ? ಡಿಸೆಂಬರ್ 18ರಂದು DK ಶಿವಕುಮಾರ್ ಅವರ ಅಭಿಮಾನಿಗಳ ಸಂಘ ಮತ್ತು NSUI ಹಾಸನ ಘಟಕದ ವತಿಯಿಂದ ಬ್ರೌನ್ ಎಕ್ಸ್ ಯೋಗ ರಾಷ್ಟ್ರೀಯ ವಿದ್ಯಾರ್ಥಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಂಸದರಾದ DK ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಾಸನ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಉಚಿತ ಸ್ಕಾಲರ್ಶಿಪ್ ಟೆಸ್ಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಅಖಿಲೆ ಗುರು ಹಾಗೂ ಸುಪ್ರೀತ್ ಗೌಡ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಹಾಸನ ಜಿಲ್ಲೆಯ ಎಲ್ಲ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದಾಗಿದ್ದು,
ಮೇಲೆ ಕಾಣುವ ಸಂಖ್ಯೆಗೆ ವಾಟ್ಸಪ್ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರೆ ಒಟ್ಟು 2,000 ಸ್ಕಾಲರ್ಶಿಪ್ಗಳನ್ನು ಗೆಲ್ಲುವ ಅವಕಾಶ ದೊರೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಯೋಜಿಸಿದ್ವಿ. ಕಾರಣ ಏನಂತಂದರೆ DK ಸುರೇಶ್ ಅವರ ಸಂಸದರು, ಮಾಜಿ ಸಂಸದರು ಬೆಂಗಳೂರು, ಇವರ ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಸ್ಕಾಲರ್ಶಿಪ್ ಟೆಸ್ಟ್ನ ವಿತರಣೆ ಮಾಡಬೇಕು ಅಂತ ನಮ್ಮ DK ಶಿವಕುಮಾರ್ ಅಭಿಮಾನಿ ಸಂಘ ಮತ್ತು ಹಾಸನ NSC ವತಿಯಿಂದ ಈ ಕಾರ್ಯಕ್ರಮನ ಆಯೋಜಿಸಿದ್ವಿ. ಅಲ್ಲಿ ಬರೋಂಥ 1000 ವಿದ್ಯಾರ್ಥಿಗಳಿಗೆ ಬ್ರೈನೆಕ್ಸ್ ಯೋಗ ರಾಷ್ಟ್ರೀಯ ಸ್ಟೂಡೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಟೆಸ್ಟ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅಲ್ಲಿಗೆ ಹಾಸನ ಜಿಲ್ಲಾದ್ಯಂತ ಇರುವಂಥ ಎಲ್ಲ ಶಾಲಾ ಮತ್ತು ಕಾಲೇಜು ಮಕ್ಕಳು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಉಚಿತ ಸ್ಕಾಲರ್ಶಿಪ್ ಕಿಟ್ ಟೆಸ್ಟ್ನ ಪಡ್ಕೋಬೇಕಾಗಿ ಈ ಮೂಲಕ ಕಳಕಳಿಯಿಂದ ಕೇಳ್ಕೊತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಸುರೇಶ್ ಅಣ್ಣವ್ರ ಬರ್ತ್ಡೇ ಪ್ರಯುಕ್ತ ಮಾಡ್ತಾ ಇರೋದ್ರಿಂದ ನಮ್ಮ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಹಿಂದೆ ಹಿಡಿದು ಎಲ್ಲ ಗಣ್ಯ ಮುಖಂಡ ನಾಯಕರುಗಳಿಗೂ ಆಹ್ವಾನ ನೀಡಿದ್ದೀವಿ. ಜೊತೆಗೆ ಕಾಂಗ್ರೆಸ್ನ ಫ್ರಂಟ್ ಲೈನ್ ಆರ್ಗನೈಸೇಷನ್ನು ಮತ್ತು ಹಾಸನ ಜಿಲ್ಲಾದ್ಯಂತ ಇರುವಂಥ ಎಲ್ಲ DK ಸುರೇಶ್ ಅಣ್ಣವರ ಅಭಿಮಾನಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಎಲ್ಲರಲ್ಲೂ ವಿನಂತಿಸ್ತೀವಿ. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75ರ ಮಠಸಾಗರ ಸಮೀಪ ಮಂಗಳೂರಿಗೆ ಪಾರ್ಸಲ್ ಸಾಗಿಸುತ್ತಿದ್ದ ಬೃಹತ್ ಕಂಟೈನರ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಮಂಗಳವಾರ ತಡರಾತ್ರಿ ಸಂಭವಿಸಿದೆ. ಇಂದು ಮುಂಜಾನೆ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಸಾಗುತ್ತಿದ್ದ ಕಂಟೈನರ್ ಮಠಸಾಗರದ ಬಳಿ ಇರುವ ತೀಕ್ಷ್ಣ ತಿರುವಿನಲ್ಲಿ ಚಾಲಕನ ಹಿಡಿತ ತಪ್ಪಿ ಹೆದ್ದಾರಿಯ ಬದಿಗೆ ಉರುಳಿ ಬಿದ್ದಿದೆ. ಅಪಘಾತದ ಪರಿಣಾಮ ಕಂಟೈನರ್ನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದ್ದು, ವಾಹನದಲ್ಲಿದ್ದ ಪಾರ್ಸಲ್ ಸರಕುಗಳು ರಸ್ತೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಅಪಘಾತದ ತೀವ್ರತೆ ಹೆಚ್ಚಿದ್ದರೂ ಪವಾಡ ದೃಶ್ಯವಾಗಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಹೊರಬಂದಿದ್ದಾನೆ. ಗಾಯಗೊಂಡ ಚಾಲಕನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಬ್ರೇಕ್ ಫೇಲ್ ಆಗಿರುವುದೇ ಅಪಘಾತಕ್ಕೆ ಕಾರಣ ಎಂದು ಚಾಲಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಘಟನೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಹೆದ್ದಾರಿ ಸಿಬ್ಬಂದಿ ಪಲ್ಟಿಯಾದ ವಾಹನವನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಿದರು. ಅಪಘಾತಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು, ನಿಖರ ಕಾರಣ ಪತ್ತೆ ಹಚ್ಚಲಾಗುತ್ತಿದೆ. ಯೇಸು ಕ್ರಿಸ್ತರು ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯ ಸಂದೇಶ ಸಾರಿ ಲೋಕ ಕಲ್ಯಾಣಕ್ಕೆ ಶಿಲುಬೆಗೇರಿದ ದೇವರು ಎಂದು ಕಣತೂರಿನ ಚಿಯೋನ್ ಚಾರಿಟೇಬಲ್ ಚರ್ಚ್ನ ಫಾದರ್ ಉಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕ್ರಿಸ್ಮಸ್ ಹಬ್ಬ ಯೇಸುವಿನ ಜನ್ಮದಿನದ ಸಂಭ್ರಮವಾಗಿದ್ದು, ಜಗತ್ತಿಗೆ ಶಾಂತಿ, ಸಂತೋಷ ತಂದಿದೆ ಎಂಬ ನಂಬಿಕೆಯೊಂದಿಗೆ ಪ್ರತಿ ವರ್ಷ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ತಾಲೂಕಿನ ಕಣತೂರು ಗ್ರಾಮದಲ್ಲಿ ಚಿಯೋನ್ ಚರ್ಚ್ ಪ್ರಾರಂಭವಾಗಿ 10 ವರ್ಷಗಳು ತುಂಬಿತ್ತು. ಚರ್ಚಿನಲ್ಲಿ ವಿಶೇಷ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಭಕ್ತರ ಎಲ್ಲ ಇಷ್ಟ ಅಭಿಲಾಷೆಗಳನ್ನು ಪೂರೈಸುವ ಜೊತೆಗೆ ಎಲ್ಲರಲ್ಲೂ ಪ್ರೀತಿ, ವಿಶ್ವಾಸವನ್ನು ಚಿಯೋನ್ ಚರ್ಚ್ ಗಳಿಸಿದೆ. ಡಿಸೆಂಬರ್ 24 ಹಾಗೂ 25ರಂದು ಚಿಯೋನ್ ಚರ್ಚ್ನಲ್ಲಿ ಧಾರ್ಮಿಕ ಆಚರಣೆಯೊಂದಿಗೆ ಪ್ರಾರ್ಥನೆ, ವಿಶೇಷ ಪೂಜೆ, ಬಲಿಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಅಲ್ಲಿ ಮಾಧ್ಯಮ ಮಿತ್ರರಿಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭ ಕೋರುತ್ತಾ, ಹಾಗೆ ಕನ್ನಡ ನಾಡಿನ ಎಲ್ಲ ಜನತೆಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರುತ್ತಾ, ನಾವು ನಮ್ಮ ಕಣತೂರು ಪ್ರಾಂತದಲ್ಲಿ ನಾವು ಸುಮಾರು 10 ವರ್ಷಗಳ ಹಿಂದೆ ನಾವಲ್ಲಿ ಚರ್ಚಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವರ್ಷ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಸಹ 25ಕ್ಕೆ 10 ಗಂಟೆಗೆ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೀಗೆ ಆ ಕಾರ್ಯಕ್ರಮದಲ್ಲಿ ಅನೇಕ ಕ್ರೀಡೆಗಳು, ಅನೇಕ ನಾಟಕಗಳು ಮತ್ತು ದೇವರ ವಚನಗಳನ್ನು ಸಾರಲಾಗ್ತದೆ. ಈ ಸಂದರ್ಭದಲ್ಲಿ ನಾವು ಅನೇಕ ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿಯಾದಂಥ ಮಾಜಿ ಪಂಚಾಯಿತಿಯಾದಂಥ ನಟರಾಜರವರು ಸಹ ಆಹ್ವಾನಿಸ್ತೇವೆ. ಹಾಗೆ ನಮ್ಮ ಹಾಲೂರು ಮತ್ತು ಸಕಲೇಶ್ಪುರ ಶಾಸಕರಾದಂಥ ಸಿಮೆಂಟ್ ಮಂಜು ಸರ್ ಅವರನ್ನು ಸಹ ನಾವು ಈ ಸಮಯದಲ್ಲಿ ಆಹ್ವಾನಿಸ್ತೇವೆ. ಹೀಗೆ ಹಬ್ಬಗಳಿರೋದ್ರಿಂದ ಕ್ರಿಸ್ತನ ಹಬ್ಬವು
ಚೆನ್ನಾಗಿ ನಡಿಬೇಕೆಂಬುದಾಗಿ ಈ ಮಾಧ್ಯಮ ಮುಖಾಂತರವಾಗಿ ಅನೇಕ ಜನಗಳಿಗೆ ಈ ಸಮಯದಲ್ಲಿ ಶುಭವನ್ನು ಕೋರುತ್ತೇವೆ. ನೂತನ ತಂತ್ರಜ್ಞಾನದ ಅಳವಡಿಕೆಯಿಂದ ಉದ್ಯೋಗ ಭದ್ರತೆ ಉಂಟಾಗುತ್ತಿದೆ ಎಂದು ಚನ್ನರಾಯಪಟ್ಟಣ ತಾಲೂಕು ಪತ್ರ ಬರಹಗಾರರ ಸಂಘದ ಸದಸ್ಯ ಗುಣಶೇಖರ್ ವಿಷಾದ ವ್ಯಕ್ತಪಡಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಪತ್ರ ಬರಹಗಾರರು ದಸ್ತಾವೇಜು ಕೆಲಸ ಸ್ಥಗಿತಗೊಳಿಸಿ ಮೌನ ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅವರು ಮಾತನಾಡಿ, ಸುಮಾರು ವರ್ಷಗಳಿಂದ ದಸ್ತಾವೇಜು ಬರವಣಿಗೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಲಕ್ಷಾಂತರ ಜನರ ಬದುಕನ್ನು ನೂತನ ತಂತ್ರಜ್ಞಾನ ಕಸಿದುಕೊಳ್ಳುತ್ತಿದೆ. ನಾವುಗಳು ನೂತನ ತಂತ್ರಜ್ಞಾನ ಅಳವಡಿಕೆ ಬೇಡ ಎನ್ನುವುದಿಲ್ಲ, ಆದರೆ ಪೇಪರ್ಲೆಸ್ ಪೀಸ್ಲೆಸ್ನಂತಹ ಮಾದರಿಯನ್ನು ಕೈಬಿಟ್ಟು ಯಥಾಸ್ಥಿತಿಯಲ್ಲಿ ನೋಂದಣಿ ಪ್ರಕ್ರಿಯೆ ಮುಂದುವರಿದರೆ ಎಲ್ಲ ಪತ್ರ ಬರಹಗಾರರಿಗೆ ಉದ್ಯೋಗ ನೀಡುವ ಮೂಲಕ ಭದ್ರತೆಯನ್ನು ಒದಗಿಸಿಕೊಡುವುದು ಬಹಳ ಮುಖ್ಯವಾದ ವಿಚಾರವಾಗಿದೆ. ಕಾವೇರಿ 1, ಕಾವೇರಿ 2, ಕಾವೇರಿ 3ನಂತಹ ತಂತ್ರಜ್ಞಾನವನ್ನು ಅಳವಡಿಸಿ ಮತ್ತೆ ನಮ್ಮಗಳನ್ನು ನಿರುದ್ಯೋಗಿಗಳನ್ನಾಗಿ ಮಾಡಬೇಡಿ. ಕಾವೇರಿ 3ರ ತಂತ್ರಜ್ಞಾನ ಅಳವಡಿಕೆ ಮಾಡಿದ್ದೇ ಆದರೆ ಬಹಳ ವರ್ಷಗಳಿಂದ ಪತ್ರ ಬರಹಗಾರರಾಗಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮಗಳಿಗೆ ಬೇರೆ ರಾಜ್ಯಗಳಲ್ಲಿ ನೀಡಿರುವಂತೆ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಐಡಿ ನೀಡಿದ್ದೇ ಆದರೆ ಉದ್ಯೋಗ ಭದ್ರತೆಯನ್ನು ನಿಲ್ಲಿಸಬಹುದು ಎಂದರು. ಬೆಳವಣಿಗೆಯಾಗಿ ಉದ್ಯೋಗ ಭದ್ರತೆ ಒಂದು ಕೊರತೆ ಉಂಟಾಗ್ತಾ ಇದೆ. ದಸ್ತು ಬರಹಗಾರರಿಗೆ ಕಾವೇರಿ 2, ಕಾವೇರಿ 1, ಕಾವೇರಿ 3 ಅಂತ ಹೇಳಿ ಮುಂದಕ್ಕೆ ಹೋಗಿ ಫೇಸ್ಲೆಸ್ಸು ಅಥವಾ ಪೇಪರ್ಲೆಸ್ ವರ್ಕ್ ಅಂತ ಹೇಳಿ ನಮಗೆ ಉದ್ಯೋಗ ಇಲ್ಲದ ಹಾಗೆ ಸುಮಾರು ಲಕ್ಷಾಂತರ ಮಂದಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಆ ಒಂದು ಪೇಪರ್ಲೆಸ್ಸು ಅಥವಾ ಫೇಸ್ಲೆಸ್ಸು ಅನ್ನೋ ಒಂದು ಕಾನ್ಸೆಪ್ಟನ್ನು ಸರ್ಕಾರ ನಿಲ್ಲಿಸಿ ಅಥವಾ ಕಡಿಮೆ ಮಾಡಿ ನಾವು ಏನು ದಸ್ತು ಬರಹಗಾರರು ರಾಜ್ಯ ಮಟ್ಟದಲ್ಲಿ ಇದ್ದೀವಿ ಅವರಿಗೆ ಒಂದು ಉದ್ಯೋಗ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ನಮ್ಮನ್ನು ಸಹ ಅವ್ರ ಜೊತೆಯಲ್ಲೇ ತಗೊಂಡು ಹೋಗಬೇಕು, ನಿರುದ್ಯೋಗಿಗಳನ್ನಾಗಿ ಮಾಡಬಾರ್ದು ಅಂತೇಳಿ ನಮ್ಮ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಆ ಒಂದು ಪ್ರಯುಕ್ತ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಲೇಖನಿ ಸ್ಥಗಿತ ಅಂತೇಳಿ ಇದರ ಕಾನ್ಸೆಪ್ಟು ಯಾವುದೇ ರೀತಿಯ ಇದಲ್ಲ, ಮುಷ್ಕರ ಅಥವಾ ಅದು ಇದು ಅಂತ ಏನೂ ಅಲ್ಲ. ಲೇಖನಿ ಸ್ಥಗಿತ, ಸಾರ್ವಜನಿಕರಿಗೂ ನಾವು ಇದ್ದೀವಿ ಅಂತೇಳಿ ಗೊತ್ತಾಗಬೇಕು ಮತ್ತು ಸರ್ಕಾರಕ್ಕೂ ಸಹ ನಮ್ಮನ್ನು ಒಂದು ಗೌರವಯುತವಾಗಿ ನಡೆಸ್ಕೊಂಡು ಹೋಗೋ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಆ ಒಂದು ವಿಚಾರದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಬಹಳಷ್ಟು ಜನ ಹೋಗಿದ್ದೀವಿ ಮತ್ತು ಈ ಉಳಿದವರು ಸಹ ಇಲ್ಲಿ ಲೇಖನಿ ಸ್ಥಗಿತ ಮಾಡಿ ರಾಜ್ಯ ಮಟ್ಟದಲ್ಲಿ ನಾವು ಇವತ್ತು ಒಂದು ದಿವಸದ ಮಟ್ಟಿಗೆ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ದಸ್ತು ಬರಹಗಳ ಕೆಲಸಗಳನ್ನು ನಿಲ್ಲಿಸಿ ನಾವು ಸರ್ಕಾರಕ್ಕೆ ಒಂದು ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ. ದಯವಿಟ್ಟು ಉದ್ಯೋಗವನ್ನು ಕಿತ್ಕೋಬೇಡಿ. ನಾವು ಏನು ಮನುಷ್ಯರಿದ್ದೀವಿ ಆ ಮನುಷ್ಯರು ಕೆಲಸ ಮಾಡ್ಕೊಂಡೇ ಹೋಗ್ಬೇಕು. ಇದು ಮಾನವ ಸಂಪನ್ಮೂಲ, ಇದು ಮಾನವ ಸಂಪನ್ಮೂಲನ ಬಳಸ್ಕೊಂಡೇ ಹೋಗ್ಬೇಕು. ಈ ಸಂದರ್ಭದಲ್ಲಿ ಪತ್ರ ಬರಹಗಾರರಾದ ಕೇಶವಮೂರ್ತಿ, ಆನಂದ್, ಹರೀಶ್, ಸುಬ್ರಹ್ಮಣ್ಯ, ಗುರುರಾಜ್ ಇನ್ನು ಮುಂತಾದವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ವಿದ್ಯುತ್ ಲೈನ್ ದುರಸ್ತಿ ವೇಳೆ ಅವಘಡ, ವಿದ್ಯುತ್ ಶಾಕ್ನಿಂದ ಕಾರ್ಮಿಕ ಸಾವು, ಮತ್ತೋರ್ವನ ಸ್ಥಿತಿ ಗಂಭೀರ. ಹಾಸನ ನಗರದ ಕಾಟಿಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ಘಟನೆ. ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಭೇಟಿ, ಮೂಲಭೂತ ಸೌಕರ್ಯಗಳ ಪರಿಶೀಲನೆ, 2 ಅಧಿಕಾರಿಗಳ ಅಮಾನತು. ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ. ಅರಕಲಗೂಡಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಸಂಭ್ರಮ. ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ದೊಡ್ಡಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.